ಚಿತ್ರದುರ್ಗದಲ್ಲಿ ಹಳೆಯ ವೈಷಮ್ಯ ಹಿನ್ನೆಲೆ ಆಸಿಡ್ ದಾಳಿ ಆಗಿದೆ. ಮಾಜಿ ಪತಿಯಿಂದ ಮಾಜಿ ಪತ್ನಿ ಹಾಗೆ ಕುಟುಂಬಸ್ಥರ ಮೇಲೆ ಆಸಿಡ್ ಅಟ್ಯಾಕ್ ಆಗಿರೋದು. 4 ವರ್ಷದ ಮಗು ಸೇರಿ 5 ಮೇಲೆ ಆಸಿಡ್ ಹಾಕಿ ಪರಾರಾಗಿದ್ದಾನೆ ಇವನು. ಚಿತ್ರದುರ್ಗ ನಗರದ ಮಾಳಪ್ಪನಹಟ್ಟಿ ವಿದ್ಯಾನಗರದಲ್ಲಿ ಆಗಿರುವಂತಹ ಘಟನೆ ಇದು. ರಂಜಾನ್ಗೆ ಸಹೋದರಿ ಮನೆಗೆ ಬಂದಿದ್ದ ಮಾಜಿ ಪತ್ನಿ ಹಾಗೆ ಕುಟುಂಬಸ್ಥರು. ಸುಹೇಲ್ ಬಾಷಾ ಆಸಿಡ್ ದಾಳಿ ಮಾಡಿದ್ದಾನೆ ಇವನು ಮಾಜಿ ಪತ್ನಿ ತಾಸಿನಾ ಬಾನು ಹಾಗೆ ನಗ್ಮಾ, ನೇಹಾ, ಇಕ್ರಾ, ಫಾತಿಮಾ ಸೇರಿ 5 ಮೇಲೆ ಆಸಿಡ್ ಅಟ್ಯಾಕ್ ಆಗಿದೆ. ಕಳೆದ ಹಲವು ವರ್ಷಗಳಿಂದ ಪತ್ನಿ ಸುಹೇಲ್ ಹಾಗೆ ಪತ್ನಿ ತಾಸಿನ್ ಜಗಳ ಮಾಡಿಕೊಂಡಿದ್ರು. ಪದೇ ಜಗಳ ಆಗ್ತಾ ಇತ್ತು. ವಿಚ್ಛೇದನ ಪಡೆದಿದ್ರು ದಂಪತಿ. ಸದ್ಯ ಗಲಾಟೆ ಹಿನ್ನೆಲೆ ಮಾಜಿ ಪತಿ ಸುಹೇಲ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಗಂಭೀರವಾಗಿ ಗಾಯಗಳಾಗಿದೆ ಕೆಲವರಿಗೆ. ಎಲ್ಲಿ ಬೇಕೋ ಅಲ್ಲಿ ಆ್ಯಸಿಡನ್ನು ಎರಚಿ ಆತ ಕಾಲು ಕಿತ್ತಿದ್ದಾನೆ. ಪಾಪ ಸಣ್ಣ ಮಗುನೂ ಕೂಡ ನೋಡಿಲ್ಲ ಅವನು. ಬೆಂದು ಹೋಗಿಬಿಟ್ಟಿದೆ ದೇಹ ಎಲ್ಲ. ಈ ಕ್ರಿಮಿ ವಿರುದ್ಧ ಆದಷ್ಟು ಬೇಗ ಕ್ರಮ ಆಗಬೇಕು ಅಂತ ಕುಟುಂಬಸ್ಥರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸುಹೇಲ್ ಅಂತ ಐತೆ ಹೆಸರು. ಡಿವೋರ್ಸ್ ಆಗಿದ್ದರೂ ಕೂಡ ಆಕೆ ಮೇಲೆ ಸಿಟ್ಟಿತ್ತು. ಪದೇ ಬಂದು ಮನೆ ಹತ್ರ ಜಗಳ ಮಾಡ್ತಾ ಇದ್ದ. ಈಗ ರಂಜಾನ್ ಅಂಥೇಳಿ ಎಲ್ಲ ಖುಷಿಯಲ್ಲಿದ್ದರು ಅವರು ಕುಟುಂಬಸ್ಥರು. ಈ ಸಂದರ್ಭದಲ್ಲೇ ಅಟ್ಯಾಕ್ ಮಾಡಿದ್ದಾನೆ. ನಾಲಿಗೆಲ್ಲ ಹಾಕಿದ್ದಾರೆ ಸರ್. ಆ ಮಗು ಅವನು ಸ್ವಂತ ಮಗಳಿಗೂ ಹಾಕಿದ್ದಾರೆ. ಮತ್ತೆ ಗರ್ಭದಲ್ಲೆಲ್ಲ ಏಡ್ಸಿಗೆ ಮಚ್ಚಿಗೆ ಕಳೆದು ಯೂರಿನ್ ಪ್ಲೇಸ್ ಎಲ್ಲ ಸುತ್ತೋಗ ಅಂತಂದ್ರೆ ಸರ್ ನಿಜವಾಗ್ಲೂ ಅವನಿಗೆ ಮರಣದಂಡನೆ ಆಗಬೇಕು ಸರ್. ನಾನು ಇನ್ನೇನು ಬೇಡ್ಕೊಳೋದಿಲ್ಲ ಅವನಿಗೆ. ಅವನು ಯಾಕಂದರೆ ಒಂದು ಎಳೆ ಕಂದಮ್ಮ ಅನ್ನೋದು ನೋಡ್ಕೊಂಡಿಲ್ಲ. ಅಕ್ಕ ಯಾರು ಒಂದು ಮನುಷ್ಯತ್ವನೇ ಇಲ್ಲ ಸರ್ ಅವನಿಗೆ. ಮಾನವೀಯತೆ ಇಲ್ಲ ಅಂದಮೇಲೆ ಅವನು ಪ್ರಾಣಿಗಿಂತ ಕಡೆ ಸರ್. ಅವನು ಮಾನವೀಯತೆಯಲ್ಲೇ ಇಲ್ಲ ಅವನ ಹತ್ರ. ಪ್ರಾಣಿಗಿಂತ ಕಡೆ. ಜಗಳಾಡೋಣ, ಹೊಡೆದಾಡೋಣ, ಬಡ್ದಾಡೋಣ, ಎದುರು ಬದ್ರು ಮಾಡೋಣ. ಈ ಥರ ಯಾಕೆ ಸರ್ ಮೋಸ ಮಾಡಬೇಕು? ಮೋಸದಿಂದ ಬಂದು ಹಾಕಬೇಕು. ಏನು ಮಾಡ್ತೀವಿ ಸರ್? ಸುಹೇಲ್ ಬಾಷಾ ಅಂತಂದ್ರೆ ಸರ್ ನಿಜವಾಗ್ಲೂ ಅವನಿಗೆ ಮರಣದಂಡನೆ ಆಗಬೇಕು ಸರ್. ನಾನು ಇನ್ನೇನು ಬೇಡ್ಕೊಳೋದಿಲ್ಲ ಅವನಿಗೆ. ಅವನು ಯಾಕಂದರೆ ಒಂದು ಎಳೆ ಕಂದಮ್ಮ ಅನ್ನೋದು ನೋಡ್ಕೊಂಡಿಲ್ಲ. ಅಕ್ಕ ಯಾವ ಕಾರಣ ಅಂದರೆ ಅವ್ರಿಗೆ ಬಿಟ್ಟಿರೋದಕ್ಕೆ ಸರ್. ಅವ್ನು ಸಾಕ್ತಾ ಇದ್ದಿಲ್ಲ. ಬಿಟ್ಟು ದುಡ್ಕೊಂಡು ತಿಂತಿದ್ದೀನಿ. ಎಲ್ಲರೂ ಹೊಂಟ್ರಿ. ಆಂಬುಲೆನ್ಸ್ ಹಾಕ್ಕೊಂತಾರೆ. ನೋಡಿ, ಇಡೀ ಕುಟುಂಬ ಬೆಂದು ಹೋಗಿಬಿಟ್ಟಿದೆ ಆ್ಯಸಿಡ್ನಲ್ಲಿ. ಒದ್ದೊಳಗೆ ಹಾಕಬೇಕು ಪೊಲೀಸರು. ಇವನ್ನ ಮರಣದಂಡನೆ ಆಗಬೇಕು ಅನ್ನುವಂಥ ಒತ್ತಾಯ ಮಾಡ್ತಾ ಇದ್ದಾರೆ. ಮಾಜಿ ಗಂಡ ಇವನು. ವಿಚ್ಛೇದನ ಆದರೂ ಕೂಡ ಆಕೆಗೆ ಹೋಗಿ ಹೊಡೆಯೋದಲ್ಲದೆ ಆ ಕುಟುಂಬಸ್ಥರೆಲ್ಲರಿಗೂ ಕೂಡ, ಒಂದು ಮಗು ಕೂಡ ಇದೆ ಅದರಲ್ಲಿ, ಅವರೆಲ್ಲ ಕುಟುಂಬಸ್ಥರಿಗೆ ಈತ ದಾಳಿ ಮಾಡಿದ್ದಾನೆ. ರಂಜಾನ್ ಅಂಥೇಳಿ ಅಕ್ಕನ ಮನೆಗೆ ಬಂದಿರ್ತಾರೆ ಅವರು. 4 ವರ್ಷದ ಮಗುವನ್ನು ಕೂಡ ನೋಡದೆ ಈ ರಾಕ್ಷಸ ಏನಿದ್ದಾನೆ, ಈ ಕ್ರೂರಿ ಪಾಪಿ ಹಳೆ ವೈಷಮ್ಯಕ್ಕೆ ಹೋಗಿ ಈ ರೀತಿ ಅಟ್ಯಾಕ್ ಮಾಡಿರೋದು. ಆ ಹೆಂಡತಿ ಆಕೆ ಪಾಡಿಗೆ ಆಕೆ ಜೀವನ ಕಟ್ಕೊಂಡಿದ್ಲು, ದುಡ್ಕೊಂಡು ತಿಂತಾ ಇದ್ಲು. ಅದನ್ನು ಇವಂಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿಯೇ ಈ ದಾಳಿಯನ್ನು ಮಾಡಿದ್ದಾನೆ. ಏನೇ ಆದರೂ ಕೂಡ ಅವನ ವಿರುದ್ಧ ಕ್ರಮ ಆಗಬೇಕು. ಬಿಟ್ಟು ದುಡ್ಕೊಂಡು ತಿಂತಿದ್ದೀನಿ. ಎಲ್ಲರೂ ಹೊಂಟ್ರಿ.